ಗಾಂಜಾ ಗುಂಕಲ್ಲಿ ಒಡ ಹುಟ್ಟಿದವರ ಮಧ್ಯೆ ಶುರುವಾದ ಗಲಾಟೆ ಸಾವಿನಲ್ಲಿ ಅಂತ್ಯವಾಗಿದೆ. ಈ ಆಘಾತಕಾರಿ ಘಟನೆ ಬೆಳಗಾವಿ ತಾಲೂಕಿನ ನಿಲಜಿ ಗ್ರಾಮದಲ್ಲಿ ತಡರಾತ್ರಿ ನಡೆದಿದೆ. ಮನೆ ಕೆಲಸ ಮಾಡದೆ ಸುತ್ತಾಡ್ತಾ ಇದ್ದ ಇಬ್ಬರಿಗೂ ಪೋಷಕರು ಬುದ್ಧಿ ಹೇಳಿದ್ರು. ಮನೆ ಕೆಲಸ ನಾನು ಮಾಡಲ್ಲ, ನೀನೇ ಮಾಡಬೇಕು ಅಂತ ಪರಸ್ಪರ ಸಹೋದರರು ಗಲಾಟೆ ಮಾಡಿಕೊಳ್ತಾ ಇದ್ರು. ನಶೆಯಲ್ಲಿ ಇದ್ದಾಗ ನಿನ್ನೆ ಮಧ್ಯಾಹ್ನ ಇಬ್ಬರ ನಡುವೆ ವಾಗ್ವಾದ ನಡೆದಿತ್ತು. ಅದಾದ ಬಳಿಕ ಸುಮ್ಮನಿದ್ದ ಇಬ್ಬರು ರಾತ್ರಿ ವೇಳೆ ಮನೆಯ ಸ್ಟೇರ್ಕೇಸ್ ಮೇಲೆ ಗಾಂಜಾ ಸೇವಿಸಲು ಹೋಗಿದ್ದಾರೆ. ಆಗ ಮತ್ತೆ ಜಗಳ ತೆಗೆದಿದ್ದಾರೆ. ಈ ವೇಳೆ ತಳ್ಳಾಟ ನೂಕಾಟ ನಡೆದು 2 ಮಹಡಿ ಬಿಲ್ಡಿಂಗ್ ಮೇಲಿಂದ ಸಹೋದರರು ಬಿದ್ದಿದ್ದಾರೆ. ಈ ಘಟನೆಯಲ್ಲಿ ಸ್ಥಳದಲ್ಲೇ 20 ವರ್ಷ ವಯಸ್ಸಿನ ಸುಶಾಂತ್ ಸುಭಾಷ್ ಪಾಟೀಲ್ ಎಂಬಾತ ಮೃತಪಟ್ಟಿದ್ದಾನೆ. 23 ವರ್ಷ ವಯಸ್ಸಿನ ಓಂಕಾರ ಸುಭಾಷ್ ಪಾಟೀಲ್ ಗಂಭೀರವಾಗಿ ಗಾಯಗೊಂಡಿದ್ದಾನೆ. ಆತನನ್ನ ಬೆಳಗಾವಿ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸ್ಥಳಕ್ಕೆ ಮಾರಿಹಾಳ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇವು ಇಬ್ಬರು ನಶೆ ಇದ್ದಿದ್ರಿ, ಅವ್ನು ನಶೆ ಮಾಡ್ತಿದ್ರಿ. ಮತ್ತು ಅವು ಇಬ್ಬರು ಸಂಜೆಗೆ 11ವರೆಗೆ ಇಬ್ಬರು ಜಗಳ ಮಾಡ್ಕೇಸ್ ಮೇಲೆ 3 ಮದ್ಲು ಇದ್ದಿದ್ರಿ ಅವು. ಮತ್ತು ಅವು ಜಗಳ ಮಾಡ್ಕೇಸ್ ಮೇಲಿಂದ ಬಿದ್ದ್ರಿ ಅವು. ಬಿದ್ದ ಕೇಸ ಒಂದು ಮನುಷ್ಯಾಗ ಕಾಲು ಇಬ್ಬರು ಕಟ್ಟಾಗಿತ್ತು ರೀ. ಮತ್ತು ಒಂದು ಮನುಷ್ಯ ಕಾಲು ಮತ್ತು ಅವ್ನು ಸತ್ರಿ. ಮತ್ತು ಅವು ಮೊದಲಿಂದ ಒಂದು 5 ವರ್ಷ 4 ವರ್ಷ ನಶೆ ಇದ್ದಿದ್ರಿ. ಅವು ಪನ್ನಿ ಮತ್ತು ಗಾಂಜಾ ಹೊಡೆದಿದ್ರಿ ಅವು. ಮತ್ತು ಸೆರೆ ಅದು ಭಾಳ ನಶೆ ಇದ್ದಿದ್ರಿ ಅವು. ಮತ್ತು ಅವ ಅಪ್ಪಗೆ ಭಾಳ ತ್ರಾಸ ಮಾಡ್ತಿದ್ರಿ ಅವು, ಭಾಳ ಅಂದರೆ ಭಾಳ. ಮತ್ತು ಅವು ಇಬ್ಬರು 4 ದಿವಸ ಇಬ್ಬರು ಸೇರೆ ಮತ್ತು ಡ್ರಗ್ಸ್ ಮಾಡ್ಕೇಸ್ ನಶೆ ಮಾಡ್ಕೇಸ್ ಇಬ್ಬರು ಮೇಲೇ ಇದ್ದಿದ್ರಿ ಅವು. ಮತ್ತು ಆ ಥರ ಇಬ್ಬರು ಜಗಳಾಕೇಸ ಬಿದ್ದ್ರಿ ಅವು. ನಮ್ಮ ಊರಾಗ ಗಾಂಜಾ ಐತ್ರಿ, ಖರೆ ಅದು ಎಲ್ಲಿ ತೊಗೊಂಬಂತಾರೆ ಮತ್ತು ಇದು ಎಲ್ಲಿ ಹೊಡಿತಾರೆ ಅದು ಗೊತ್ತಿಲ್ಲ ರೀ. ಅದ ವಿಷಯ ಐತ್ರಿ. ಈಗ ಅಂದರೆ ಎಲ್ಲ ಹಾಳಾಗ್ತೈತೆ ರೀ. ಮತ್ತು ಅವ್ರ ಮೇಲೆ ಸ್ವಲ್ಪ ನಮ್ಮ ಪ್ರಶಾಸನ ಸ್ವಲ್ಪ ಇದು ಆ್ಯಕ್ಷನ್ ತೊಗೊಂಡು ಇದು ಸ್ವಲ್ಪ ಅಲ್ಲೇ ಸ್ಟಾಪ್ ಮಾಡ್ಬೇಕು ರೀ.